ಕೆಲಸದೊಳು ಹೋದಾಗ್ಲಿಂದ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿದೆ. ಬೇರೆ ಯಾರಾದರೂ ಕೆಲಸದವ್ರು ಸಿಗ್ತಾರಾ ಅಂತ ನೋಡಿದ್ರೆ ನನಗೆ ಸೆಟ್ ಆಗೋರು ಯಾರೂ ಸಿಗ್ತಾನೇ ಇಲ್ಲ. ಎಲ್ಲ ಕೆಲಸನೂ ನಾನು ಒಬ್ಬಳೇ ಸಂಭಾಳಿಸೋದು ಎಷ್ಟು ಕಷ್ಟ ಅನ್ನಿಸ್ತಿದೆ. ಸರಿ, ಏನು ಮಾಡೋದು, ಕೆಲಸದವ್ರು ಸಿಗೋವರೆಗೂ ಎಲ್ಲ ಕೆಲಸ ನಾನೇ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ತಗೋ. ಇಷ್ಟು ದೊಡ್ಡ ಮಗಳಿದ್ದಾಳೆ, ಏನು ಉಪಯೋಗ? ಒಂದು ಕೆಲಸನೂ ಮಾಡ್ಕೊಡೋದಿಲ್ಲ. ಏಯ್, ಹೋಗಿ ಯಾರಂತ ನೋಡೆ. ಇದನ್ ಕೂಡ ನೀನ್ ಮಾಡಕ್ಕಾಗಲ್ವಾ? ಹೋಗ್ತೀನಿ, ಕಿರ್ಚ್ಬೇಡಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಯಾರು ನೀವು? ನಿಮ್ಮ ಮನೇಲಿ ಏನಾದ್ರೂ ಕೆಲಸ ಇದೆಯಾ ಅಂತ ಕೇಳೋಕ್ ಬಂದೆ ಅಮ್ಮ. ಕೆಲ್ಸನಾ? ಏಯ್, ಯಾರೇ ಬಂದಿದ್ದಾರೆ? ಮಮ್ಮಿ, ಯಾರಂತ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಕೆಲ್ಸ ಸಿಗತ್ತಾ ಅಂತ ಕೇಳ್ತಾ ಇದ್ದಾರೆ. ಹೋಗ್ಲಿ ಬಿಡು, ನಾನೇ ಬರ್ತೀನಿ. ಯಾರಪ್ಪ ನೀವು? ನಮಸ್ಕಾರ ಅಮ್ಮ, ನನ್ನ ಹೆಸರು ರಾಮು. ನಾನಿಲ್ಲಿ ಪಕ್ಕದ ಹಳ್ಳಿಯಿಂದ ಬರ್ತಾ ಇದ್ದೀನಿ. ಇಲ್ಲೇನಾದ್ರೂ ಕೆಲಸ ಇದೆಯಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ. ಇದಕ್ ಮುಂಚೆ ವಾಚ್ಮನ್ ಕೆಲಸ ಎಲ್ಲ ಮಾಡಿದೀನಿ. ನಿಮ್ ಮನೇಲಿ ಬೇರೆ ಏನಾದ್ರೂ ಕೆಲಸ ಇದ್ರೂ ಕೊಡಿ ಅಮ್ಮ, ಮಾಡ್ತೀನಿ. ಇಲ್ಲಿ ವಾಚ್ಮ್ಯಾನ್ ಕೆಲಸ ಇಲ್ಲ. ಸರಿ, ನಿಮ್ಗೆ ಅಡುಗೆ ಮಾಡಕ್ ಬರತ್ತಾ? ಹಾ, ಚೆನ್ನಾಗ್ ಬರುತ್ತಮ್ಮ. ನಾನು ಊರಲ್ಲಿದ್ದಾಗ ಅಡ್ಗೆ ಕೆಲ್ಸಕ್ಕೆಲ್ಲ ಹೋಗ್ ಬರ್ತಿದ್ದೆ ಅಮ್ಮ. ಅದರಿಂದ ನನ್ಗೆ ಅಡ್ಗೆ ಮಾಡಕ್ಕೆಲ್ಲ ಚೆನ್ನಾಗ್ ಬರುತ್ತಮ್ಮ. ಹೌದಾ? ಮತ್ತೇನೆಲ್ಲ ಕೆಲಸ ಮಾಡ್ತೀರಾ ನೀವು? ನೀವೇನೇ ಕೆಲ್ಸ ಹೇಳಿದ್ರು ನಾನ್ ಮಾಡ್ತೀನಮ್ಮ. ಮಾರ್ಕೆಟ್ಗೆ ಹೋಗಿ ಏನಾದ್ರೂ ತರಕಾರಿ ತರಬೇಕು ಅಂದ್ರೂ ನಾನ್ ತರ್ತೀನಮ್ಮ. ಇಲ್ಲಿ ವಾಚ್ಮನ್ ಇಲ್ಲ, ನೀವ್ ಹೇಳಿದ್ರೆ ವಾಚ್ಮನ್ ಕೆಲ್ಸ ಬೇಕಾದ್ರೂ ಮಾಡ್ತೀನಮ್ಮ. ಸರಿ, ನಮ್ಮನೆ ಕೂಡ ಒಬ್ಬ ಕೆಲ್ಸದವನ್ ಬೇಕಾಗಿತ್ತೀಗ. ಇದಕ್ ಮೊದ್ಲು ಒಬ್ಬ ವಯಸ್ಸಾದವರು ಕೆಲಸ ಮಾಡ್ತಾ ಇದ್ರು ಇಲ್ಲಿ. ಅವ್ರು ಇದ್ದಕ್ಕಿದ್ದಾಗೆ ಊರ್ಗ್ ಹೋಗ್ತೀವಿ ಅಂತ ಹೇಳಿ ಹೋಗ್ಬಿಟ್ರು. ನೀನ್ ಚೆನ್ನಾಗ್ ಕೆಲ್ಸ ಮಾಡಿದ್ರೆ ನಿನ್ಗೆ ಒಳ್ಳೆ ಸಂಬಳನೇ ಕೊಡ್ತೀನಿ. ನೀವೇನ್ ಚಿಂತೆ ಮಾಡ್ಬೇಡಿ ಅಮ್ಮ, ಎಲ್ಲ ಕೆಲ್ಸ ನಾನ್ ನೋಡ್ಕೋತೀನಿ. ನಿನ್ಗ್ ಓಕೆ ಅನ್ಸಿದ್ರೆ ನಮ್ ಮನೆ ಹಿಂದೆ ತೋಟದಲ್ಲಿ ಒಂದು ಚಿಕ್ಕ ರೂಮ್ ಇದೆ, ಅಲ್ಲಿ ಉಳ್ಕೊಂಡು ಇಲ್ಲಿ ಕೆಲಸ ಮಾಡ್ಬಹುದು. ನೀನಿಲ್ಲಿದ್ರೆ ನಮ್ಗೂ ಸೇಫ್ಟಿ ಅನ್ಸತ್ತೆ. ಸರಿ ಅಮ್ಮ, ತುಂಬಾ ಖುಷಿ ಆಯ್ತಮ್ಮ. ಇಲ್ಲೇ ಇದ್ಕೊಂಡ್ ಕೆಲ್ಸ ಮಾಡ್ತೀನಮ್ಮ. ನೀನ್ ಇಲ್ಲಿ ಉಳ್ಕೊಳಕ್ಕೆ ಜಾಗ ಮತ್ತೆ 3 ಹೊತ್ತು ಊಟನೂ ಸಿಗತ್ತೆ. ಅಷ್ಟೇ ಅಲ್ದೆ ನಿನ್ಗೆ ತಿಂಗಳಿಗೆ 10,000 ಸಂಬಳ ಕೊಡ್ತೀನಿ. ನಿನ್ಗ್ ಓಕೆನಾ? ಅಯ್ಯೋ, ತುಂಬಾ ತುಂಬಾ ಸಂತೋಷ ಅಮ್ಮ. 2 ತಿಂಗಳಿಂದ ಕೆಲ್ಸ ಇಲ್ದೆ ತುಂಬಾ ಕಷ್ಟ ಪಡ್ತಾ ಇದ್ದೀನಮ್ಮ. ಈ ಕೆಲ್ಸ ಸಿಕ್ಕಿದ್ದು ತುಂಬಾ ಸಂತೋಷ ಆಯ್ತಮ್ಮ. ಸರಿನಮ್ಮ, ನೀವ್ ಯಾವತ್ತಿಂದ ಕೆಲ್ಸಕ್ ಬಾ ಅಂತೀರೋ ಅವಾಗಿಂದ ಬರ್ತೀನಮ್ಮ. ನಿನ್ಗ್ ಓಕೆ ಅನ್ಸಿದ್ರೆ ಇವತ್ತೇ ಕೆಲ್ಸಕ್ ಸೇರ್ಕೊಳ್ಬಹುದು. ಸರಿನಮ್ಮ, ನನ್ ಬಟ್ಟೆ ಬರೆ ಎಲ್ಲ ಇಲ್ಲೇ ಗೊತ್ತಿರೋರ್ ಮನೇಲಿ ಇಟ್ಟಿದ್ದೀನಮ್ಮ. ನಾನ್ ಹೋಗಿ ಅವ್ರ ಹತ್ರ ವಿಷಯ ಹೇಳಿ ಎಲ್ಲ ತಗೊಂಡ್ ಬರ್ತೀನಮ್ಮ. ಸರಿ ಸರಿ, ಹೋಗಿ ತಗೊಂಬಂದ್ಬಿಡು. ತುಂಬಾ ಸಹಾಯ ಆಯ್ತು ಅಮ್ಮ. ಬೇಗ ಬಂದ್ಬಿಡು. ಅಮ್ಮ, ಏನಮ್ಮ ಇದು? ಒಬ್ಬ ಗಂಡ್ಸನ ನಮ್ಮನೇಲಿ ಕೆಲ್ಸಕ್ಕೆ ಇಟ್ಕೊಂಡ್ರೆ ನಮಗ್ ಸೇಫ್ಟಿ ಆಗಿರತ್ತಾ? ಹೇಯ್, ನಮ್ಮನೆ ಕೆಲ್ಸದೋಳು ಊರ್ಗೋಗಿ 2 ತಿಂಗಳಾಯ್ತು. ನಾನು ಮನೆ ಕೆಲ್ಸಕ್ ಬೇರೆ ಯಾರಾದ್ರೂ ಸಿಗ್ತಾರಾ ಅಂತ ಹುಡುಕಿ ಸಾಕಾಯ್ತು. ಬೇರೆ ಯಾರೂ ಸಿಕ್ಕಿಲ್ಲ. ಇವನ್ನ ನೋಡಿದ್ರೆ ಒಳ್ಳೆ ಕೆಲ್ಸಗಾರ ಅಂತ ಕಾಣಿಸ್ತಾನೆ. ಚೆನ್ನಾಗ್ ಕೆಲ್ಸ ಮಾಡಿದ್ರೆ ಇವನ್ನೇ ಪರ್ಮನೆಂಟ್ ಮಾಡ್ಕೊಳ್ಳೋಣ. ಒಂದ್ ವೇಳೆ ಇವನ್ ಕೆಲ್ಸ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಇವನ್ ಕಳ್ಸಿ ಬೇರೆ ಯಾರನ್ನಾದ್ರೂ ಇಟ್ಕೊಳ್ಳೋಣ. ಸರಿನಾ? ಅದಕ್ಕಲ್ಲಮ್ಮ, ಮನೆ ಕೆಲ್ಸ ಮಾಡಕ್ಕೆ ಲೇಡೀಸ್ ಅಂದ್ರೆ ಓಕೆ, ಆದ್ರೆ ಗಂಡ್ಸು ಮನೆ ಕೆಲ್ಸನ್ನೆಲ್ಲ ಸರಿಯಾಗಿ ಮಾಡ್ತಾರಾ ಇಲ್ವಾ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ ಕೇಳೆ, ಗಂಡಸ್ರು ಮನೆ ಕೆಲ್ಸಾನೇ ಅಲ್ಲ, ಹೊರಗಿನ ಕೆಲ್ಸ ಕೂಡ ಚೆನ್ನಾಗ್ ಮಾಡ್ತಾರೆ. ಸರಿ, ಓಕೆಮ್ಮ. ಏಯ್, ತಗೋ, ಹಾಲ್ ಕುಡಿ. ಅಮ್ಮ, 2 ದಿನ ಆಯ್ತು. ಏನಾಯ್ತು? ಹಾಲ್ ಕುಡಿ. 2 ದಿನ ಆಯ್ತಾ?
ಹ್ಮ್ ಅಮ್ಮ, ಹ್ಮ್? ಇವತ್ತು ನಾವೊಬ್ರನ್ನ ಕೆಲ್ಸಕ್ ಸೇರಿಸ್ಕೊಂಡ್ವಲ್ಲ, ಅಪ್ಪಂಗೆ ಫೋನ್ ಮಾಡಿ ಹೇಳಿದ್ರಾ? ಹೌದು, ಹೇಳೋದ್ ಮರ್ತ್ಬಿಟ್ಟಿದೆ. ಸರಿ, ನಿಮ್ಮಪ್ಪನ್ಗೆ ಫೋನ್ ಮಾಡ್ಕೊಡು. ಹ್ಮ್. ಹಲೋ, ಹಲೋ. ಹಾ ಹೇಳಮ್ಮ, ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಪ್ಪ? ಹಾ ನಾನ್ ಚೆನ್ನಾಗಿದ್ದೀನಿ. ಹೇ, ಫೋನ್ ಇಲ್ ಕೊಡೆ. ಅಪ್ಪ, ಒಂದ್ ನಿಮಿಷ ಅಮ್ಮಂಗ್ ಕೊಡ್ತೀನಿ. ಹ್ಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ ನಾನ್ ಚೆನ್ನಾಗಿದ್ದೀನಿ. ಸರಿ, ನೀನ್ ಹೇಗಿದೀಯಾ? ಹಾ, ನನ್ಗೇನು, ನಾನ್ ಚೆನ್ನಾಗೇ ಇದ್ದೀನಿ. ಏನ್ರಿ, ನಮ್ಮನೆ ಕೆಲ್ಸಕ್ಕೆ ಇವತ್ತು ಒಬ್ಬ ಆಳ್ನ ಸೇರಿಸ್ಕೊಂಡಿದ್ದೀನಿ. ಹೌದಾ? ಇದಕ್ ಮುಂಚೆ ಒಂದ್ ಅಜ್ಜಿ ಕೆಲ್ಸ ಮಾಡಿದ್ರಲ್ಲ, ಅವ್ರಿನ್ನೂ ಊರಿಂದ ಬಂದಿಲ್ವಾ? ಬಂದಿಲ್ಲ ರೀ. ಅವ್ರಿಗೆ ಫೋನ್ ಮಾಡಿದ್ರೆ ನನ್ ಮಗಳಿಗೆ ಮಗು ಆಗಿದೆ, ಇವಾಗ ಬರೋದಿಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾಳೆ. 2 ತಿಂಗಳಿಂದ ನಾನು ಕೆಲ್ಸಕ್ಕೆ ಜನನ ಹುಡುಕ್ತಾನೆ ಇದ್ದೀನಿ, ಆದ್ರೆ ಯಾರೂ ಸಿಗ್ತಾನೆ ಇಲ್ಲ. ಇವನ್ ತಾನಾಗೆ ನಮ್ಮ ಮನೆಗ್ ಬಂದು ಕೆಲ್ಸ ಇದೆಯಾ ಅಂತ ಕೇಳ್ದ. ನೋಡೋದಿಕ್ಕೆ ಒಳ್ಳೆ ಮನುಷ್ಯನ್ ತರ ಕಾಣಿಸ್ತಿದ್ದಾನೆ ಅಂತ ನಾನೇ ಕೆಲ್ಸಕ್ಕೆ ಸೇರ್ಸ್ಕೊಂಡ್ಬಿಟ್ಟೆ ರೀ. ಹೌದಾ? ಸರಿ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಈ ಕಾಲದಲ್ಲಿ ಯಾರು ಯಾವಾಗ ಹೇಗೆ ಬದಲಾಗ್ತಾರ ಅಂತ ಗೊತ್ತಾಗಲ್ಲ. ಅಯ್ಯೋ ಇಲ್ಲ ರೀ, ನನ್ಗೇನೋ ನೋಡೋದಿಕ್ ಒಳ್ಳೆಯವ್ರ ತರಾನೇ ಕಾಣಿಸ್ತಾ ಇದಾರೆ ಅವರು. ಇವ್ರು ಮನೆ ಕೆಲ್ಸ ಮಾತ್ರ ಅಲ್ಲ, ಹೊರಗಡೆ ಏನಾದ್ರೂ ಕೆಲ್ಸ ಇದ್ರು ಕೂಡ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಈ ಕಾಲದಲ್ಲಿ ಈ ತರ ಕೆಲ್ಸದವ್ರು ಸಿಗೋದು ತುಂಬಾ ಅಪರೂಪ. ಇವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ನಾನ್ ಎಲ್ಲೂ ಹೊರಗೋಗೋದೇ ಬೇಡ ರೀ. ಇಲ್ದಿದ್ರೆ ನಾನೇ ಎಲ್ಲಾ ಕೆಲ್ಸಕ್ಕೂ ಅಲಿಬೇಕಾಗತ್ತೆ. ಸರಿ ಸರಿ, ನೀನ್ ನೋಡ್ಕೋ. ಸರಿ ರೀ, ಇಲ್ಲಿ ತಿರ್ಗಾ ಯಾವಾಗ್ರಿ ಬರ್ತೀರಾ ನೀವು? ಹಾ ಬೇಗ ಬರಕ್ ನೋಡ್ತೀನಿ. ನಾನಿಲ್ಲಿ ಬಂದು 6 ತಿಂಗಳು ತಾನೇ ಆಗ್ತಾ ಇದೆ. ಇನ್ನೊಂದು 5-6 ತಿಂಗಳು ಆದ್ಮೇಲೆ ಬರ್ತೀನಿ. ಸರಿ ರೀ, ಬೇಗ ಬಂದ್ಬಿಡಿ. ಹಾ ಬಂದ್ಬಿಡ್ತೀನಿ. ಆಮೇಲೆ ಫೋನ್ ಮಾಡ್ತೀನಿ. ಹ್ಮ್. ಏನಮ್ಮ, ಅವ್ರು ಇವತ್ತೇ ಬಂದಿರೋದು, ಅಷ್ಟ್ರೊಳಗೆ ಒಳ್ಳೆಯವ್ರಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ? ಹೌದು ಕಣೆ, ನನ್ಗೇನೋ ಆ ಮನುಷ್ಯನ್ ನೋಡಿದ್ರೆ ಒಳ್ಳೆ ಮನುಷ್ಯ ಅಂತ ಕಾಣ್ತಾನೆ. ಅಷ್ಟೇ ಅಲ್ಲ, ಅವ್ರು ಯಾವ್ದೋ ಕಷ್ಟದಲ್ಲಿದ್ದಾರೆ ಅಂತ ಅನ್ಸತ್ತೆ ನನ್ಗೆ. ಬೆಳಿಗ್ಗೆ ಅವನ್ನ ಮಾತಾಡುವಾಗ ನೀನು ಕೂಡ ಇದ್ದೆ ಅಲ್ವಾ? ಹಳ್ಳಿಯಿಂದ ಬರ್ತಾರಲ್ವಾ, ಅವ್ರು ಯಾವಾಗ್ಲೂ ಒಳ್ಳೆಯವರಾಗೇ ಇರ್ತಾರೆ. ಕರೆಕ್ಟೇ ಅಮ್ಮ, ನನಗೂ ಅವ್ರನ್ನ ನೋಡೋವಾಗ ಒಳ್ಳೆಯವ್ರ ತರನೇ ಕಾಣಿಸ್ತಾ ಇದ್ದಾರೆ. ನಮಗ್ ಬೇಕಾಗುವಾಗ ಅವರೇ ಬಂದು ಕೆಲ್ಸ ಕೇಳಿದ್ರು. ಆದ್ರೆ ಅವರು ಒಳ್ಳೆ ರೀತಿಯಲ್ಲಿದ್ರೆ ಚೆನ್ನಾಗಿರತ್ತೆ. ನೋಡೋಣ ಇರು, ಮೊದ್ಲವ್ರು ಕೆಲ್ಸ ಶುರು ಮಾಡ್ಲಿ. ಸ್ವಲ್ಪ ದಿನ ಹೇಗ್ ಕೆಲ್ಸ ಮಾಡ್ತಾರೆ ಅಂತ ನೋಡೋಣ. ಆ ವ್ಯಕ್ತಿ ಚೆನ್ನಾಗ್ ಕೆಲ್ಸ ನಿಭಾಯಿಸ್ಕೊಂಡು ಹೋದ್ರು ಅಂದ್ರೆ ಒಳ್ಳೆ ಸಂಬಳ ಕೊಟ್ಟು ರೆಗ್ಯುಲರ್ ಆಗಿ ಇಟ್ಕೋಬಿಡೋಣ. ಇಲ್ದಿದ್ರೆ ಕೆಲ್ಸ ಬಿಟ್ ಕಳ್ಸಿದ್ರಾಯ್ತು. ಸರಿ ಅಮ್ಮ. ಸರಿ ಕಣೆ, ನಂಗ್ ತುಂಬಾ ಕೆಲ್ಸ ಇದೆ. ಮತ್ತೆ ನಿನ್ ಮೊಬೈಲ್ ನೋಡ್ದೆ ಮಲ್ಕೋಬೇಕು, ಸರಿನಾ? ಆಯ್ತಮ್ಮ. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್. ರಾಮು, ಹೇಳಿ ಅಮ್ಮ. ಟೀ ತಗೊಂಡ್ ಬಾ. ಸರಿ ಅಮ್ಮ. ಚಿಕ್ಕಮ್ಮನವ್ರೆ, ಅಮ್ಮ. ಹ? ಟೀ ತುಂಬಾ ಚೆನ್ನಾಗಿದೆ ರಾಮು. ನಾನ್ ಮಾಡೋ ಟೀ ತರನೇ ಇದೆ. ಥ್ಯಾಂಕ್ಸ್ ಅಮ್ಮ. ಅಮ್ಮ, ಟಿಫನಿಗೆ ಏನಮ್ಮ ಮಾಡ್ಲಿ? ಇವತ್ತು ದೋಸೆ ಮಾಡ್ತೀಯಾ? ಸರಿ ಅಮ್ಮ. ಅಮ್ಮ, ಲೇಟ್ ಆಯ್ತು, ಹೋಗಿ ಸ್ನಾನ ಮಾಡ್ತೀನಿ. ಸರಿ.
ಅಮ್ಮ, ಇವತ್ ನನ್ ಆ? ಕಾಲೇಜಲ್ಲಿ ಫೇರ್ವೆಲ್ ಡೇ. ನಾನ್ ಸ್ವಲ್ಪ ಬೇಗ ಹೋಗ್ಬೇಕು. ಒಂದ್ ನಿಮಿಷ ಇರು. ರಾಮು, ಹೇಳಿ ಅಮ್ಮ. ಟಿಫನ್ ರೆಡಿ ಆಯ್ತಾ? ರೆಡಿ ಆಗಿದೆ ಅಮ್ಮ. ಸರಿ ಬಾ, ಟಿಫನ್ ತಿನ್ಬಿಟ್ಟು ಹೋಗು. ಹ್ಮ್. ರಾಮು, ಟಿಫನ್ ತಗೊಂಡ್ ಬಾ. ತಂದೆ ಅಮ್ಮ. ಅಮ್ಮ, ಹ್ಮ್. ಟಿಫನ್ ಹೇಗಿದ್ಯಮ್ಮ? ಸೂಪರ್ ಆಗಿದೆ ಮಮ್ಮಿ. ರಾಮು, ನಿನ್ನ ಅಡಿಗೆ ತುಂಬಾ ರುಚಿಯಾಗಿದೆ. ಥ್ಯಾಂಕ್ಸ್ ಅಮ್ಮ. ಆಯ್ತಮ್ಮ, ನನಗ್ ಲೇಟ್ ಆಯ್ತು, ಹೊರಡ್ತೀನಿ. ಸರಿ, ಹುಷಾರಾಗಿ ಹೋಗ್ಬಿಟ್ ಬಾ. ಹ್ಮ್. ಬಾಯ್. ಬಾಯ್. ಕಾಲೇಜಿಂದ ಹೊರಡುವಾಗ ಫೋನ್ ಮಾಡ್ತೀನಮ್ಮ. ಬಾಯ್. ಬಾಯ್. ಅಮ್ಮ, ಹಾ? ಟಿಫನ್ ಬಿಸಿ ಇದ್ದಾಗ್ಲೇ ಬಂದ್ ತಿನ್ಬಿಡಿ ಅಮ್ಮ. ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ನೀನ್ ಬೇಕಿದ್ರೆ ಹೋಗ್ತೀನೋ. ಇಲ್ಲ ಪರವಾಗಿಲ್ಲ ಅಮ್ಮ, ನಿಮ್ದಾದ್ಮೇಲೆ ನಾನ್ ತಿಂತೀನಿ. ಸರಿ, ನಾನ್ ಬೇಗ ಹೋಗಿ ಸ್ನಾನ ಮಾಡ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ತಗೊಳ್ಳಿ ಅಮ್ಮ, ತಿನ್ನಿ. ಹ್ಮ್. ಟಿಫನ್ನು ನಿಜವಾಗ್ಲೂ ಚೆನ್ನಾಗಿದೆ ರಾಮು. ನೀನ್ ಇಷ್ಟೊಂದು ರುಚಿಯಾಗಿ ಅಡ್ಗೆ ಮಾಡ್ತೀಯ ಅಂತ ನಾನ್ ನಿಜವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ. ಇನ್ನೊಂದ್ ದೋಸೆ ಹಾಕೊಂಬರ್ಲಾ ಅಮ್ಮ? ಬೇಡ ರಾಮು, ನನ್ಗಿಷ್ಟೇ ಸಾಕು. ನೀನು ತಿನ್ಬಿಟ್ಟು ಬೇಗ ಲಂಚ್ ರೆಡಿ ಮಾಡು. ಸರಿ ಅಮ್ಮ. ಹ್ಮ್. ಅಮ್ಮ, ನಾನು ಇಲ್ಲಿ ಕುತ್ಕೊಂಡು ತರಕಾರಿ ಹೆಚ್ಚಬೋದಾ? ಹಾ, ಕೂತ್ಕೋ. ಹಾ. ರಾಮು, ಹ್ಮ್? ಅದಿರ್ಲಿ ಬಿಡು. ನಿನ್ನನ್ನ ಕೆಲ್ಸಕ್ಕೆ ಸೇರ್ಸ್ಕೊಳ್ಳುವಾಗ ನಿನ್ ಬಗ್ಗೆ ಪೂರ್ತಿಯಾಗಿ ಏನೂ ಹೇಳಲೇ ಇಲ್ಲ ನೀನು. ನಿಂದ್ ಯಾವ ಊರು? ನಿನ್ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳು. ನೀವು ಬೇರೆ ಅಮ್ಮ, ನಮ್ ಫ್ಯಾಮಿಲಿ ಬಗ್ಗೆ ಹೇಳೋದಕ್ಕೆ ಅಂಥದ್ದೇನೂ ಇಲ್ಲ ಅಮ್ಮ. ನಾನೊಬ್ಬ ಅನಾಥ. ನಂಗೆ ಯಾವ ಕುಟುಂಬನೂ ಇಲ್ಲ ಅಮ್ಮ. ನಾನು ಒಂಟಿಯಾಗಿದ್ದೀನಮ್ಮ. ನಮ್ಮ ಅಮ್ಮ ಅಪ್ಪ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ತೀರ್ಕೊಂಡ್ಬಿಟ್ರಮ್ಮ. ನನ್ನ ಸಂಬಂಧಿಕರೇ ನನ್ನನ್ನು ಬೆಳೆಸಿ ನನಗೊಂದು ಹುಡುಗಿ ನೋಡಿ ಮದುವೆ ಮಾಡಿಸಿದ್ರಮ್ಮ. ಆದರೆ ಅವಳು ಮದುವೆ ಆಗಿ 2 ತಿಂಗಳಿಗೆ ನನ್ನ ಬಿಟ್ಟು ಬೇರೆಯವ್ನ ಜೊತೆ ಓಡೋಗ್ಬಿಟ್ಲಮ್ಮ. ಆಮೇಲೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಆಸರಣೆ ಇಲ್ದಂಗಾಯ್ತಮ್ಮ. ನನ್ನ ಜೀವನನೇ ದಿಕ್ಕಾಪಾಲಾಗಿ ಹೋಯ್ತಮ್ಮ. ಬದುಕಕ್ಕೆ ಇಷ್ಟ ಇಲ್ಲದೆ ನಮ್ಮೂರಲ್ಲಿ ಹೇಗೋ ಇದ್ನಮ್ಮ. ನನ್ನ ಹೆಂಡತಿ ನನ್ನನ್ನು ಬಿಟ್ಟೋಗಿದ್ದಕ್ಕೆ ನಮ್ಮ ಹಳ್ಳಿಲಿ ಇದ್ದವರೆಲ್ಲ ಏನೇನೋ ಮಾತಾಡೋಕೆ ಶುರು ಮಾಡಿದ್ರಮ್ಮ. ಅದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ಟೌನ್ ಕಡೆ ಬಂದ್ಬಿಟ್ಟೆ ಅಮ್ಮ. ನಾನು ಜಾಸ್ತಿ ಏನು ಓದದೇ ಇರೋದಕ್ಕೆ ನಂಗೆ ದೊಡ್ಡ ಕೆಲಸ ಯಾವುದೂ ಸಿಗ್ಲಿಲ್ಲ ಅಮ್ಮ. ಸರಿ, ಮನೆ ಕೆಲಸ ಮಾಡೋಕೆ ಯಾವುದಾದ್ರೂ ಸಿಗುತ್ತಾ ನೋಡೋಣ ಅಂತ ಇಲ್ಲಿ ಬಂದು ಕೇಳಿದೆ. ನೀವು ನನಗೆ ಕೆಲಸ ಕೊಟ್ರಿ. ನೀವು ನನಗೆ ಕೆಲಸ ಕೊಟ್ಟಿಲ್ಲ ಅಂದರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ ಅಮ್ಮ. ಸರಿ ಸರಿ, ಚಿಂತೆ ಮಾಡ್ಬೇಡ. ನಿನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕೇಳ್ದೆ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರೋ ಹಾಗಿದೆ. ಏನಮ್ಮ ಮಾಡೋದು? ಎಲ್ಲ ನನ್ನ ಹಣೆ ಬರಹ. ನಮ್ಮ ಹಣೆಲಿ ಏನು ಬರ್ದಿದ್ಯೋ ಅದೇ ಅಲ್ವಾ ಅಮ್ಮ ನಡೆಯೋದು. ತಪ್ಪು ತಿಳ್ಕೊಬಿಡಿ ಅಮ್ಮ. ನಿಮ್ಮ ಬಗ್ಗೆ ತಿಳ್ಕೊಬೋದಾ? ಈ ಮನೆಯಲ್ಲಿ ನಾನು ಮತ್ತೆ ನನ್ ಮಗಳಿಬ್ರೇ ಇರೋದು. ನನ್ನ ಹಸ್ಬೆಂಡು ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಒಂದ್ಸಲಿ ಮಾತ್ರ ಇಲ್ಲಿಗೆ ಬರ್ತಾರೆ. ಇದಕ್ ಮುಂಚೆ ನಮ್ಮ ಮನೆಯಲ್ಲಿ ಒಂದು ವಯಸ್ಸಾದ ಅಜ್ಜಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಅವರು ಸಡನ್ ಆಗಿ ಊರಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ರು. ಅವ್ರು ಬರ್ತಾರೆ ಅಂತ ನೋಡಿದ್ರೆ 2 ತಿಂಗಳಾದ್ರೂ ಅವ್ರು ವಾಪಸ್ ಬರ್ಲೇ ಇಲ್ಲ. ನನ್ನಿಂದ ಎಲ್ಲಾ ಕೆಲ್ಸನೂ ಒಬ್ಳೆ ಮಾಡಕ್ಕಾಗಲ್ವಲ್ಲ, ಅದಕ್ಕೆ ನಿನ್ ಕೆಲ್ಸ ಕೇಳಿದ ತಕ್ಷಣ ಸೇರ್ಸ್ಕೊಂಡ್ಬಿಟ್ಟೆ. ಆವತ್ತು ನಿನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ತುಂಬಾ ಒಳ್ಳೆಯವನ್ ತರ ಕಾಣಿಸ್ತು. ನಿನ್ನ ನಂಬಿನೇ ನನ್ ಮನೇಲಿ ಕೆಲ್ಸಕ್ಕೆ ಸೇರ್ಸ್ಕೊಂಡೆ. ನೀನ್ ಆ ನಂಬಿಕೆನ ಉಳಿಸ್ಕೊಳ್ಬೇಕು, ಸರಿನಾ? ಅಮ್ಮ, ನಾನ್ ಕಷ್ಟದಲ್ಲಿದ್ದಾಗ ನೀವು ನನ್ನ ಕಾಪಾಡಿದಿರಾ. ನಾನ್ ನಿಮ್ಗೆ ಯಾವತ್ತೂ ಋಣಿಯಾಗಿರ್ತೀನಮ್ಮ. ಸಂತೋಷ ಆಯ್ತು ರಾಮು. ಅಮ್ಮ, ಮಧ್ಯಾಹ್ನಕ್ಕೆ ವೆಜಿಟೇಬಲ್ ಬಿರಿಯಾನಿ ಮಾಡ್ಲಾ ಅಮ್ಮ? ಹಾ ಸರಿ. ಸರಿ ಅಮ್ಮ. ಬಿರಿಯಾನಿಗೆ ನೆಂಚ್ಕೊಳ್ಳೋಕೆ ಮೊಸರು ಬಜ್ಜಿ ಮಾಡ್ಲಾ ಅಮ್ಮ? ಹಾ ಮಾಡ್ಬಿಡು. ಹಾ ರಾಮು, ಬೆಳಿಗ್ಗೆ ತಿಂಡಿ ತಿಂದಾದ್ಮೇಲೆ ತಗೊಳ್ಬೇಕಾಗಿರೋ ಮಾತ್ರೆನೆಲ್ಲ ನಾನ್ ಮರ್ತ್ಬಿಟ್ಟೆ.
ನಾನು ಹೋಗಿ ಮಾತ್ರೆ ತಗೊಂಡು ನನ್ನ ರೂಮ್ನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಹ್ಮ್. ಸರಿ, ನೀನ್ ಅಡುಗೆ ರೆಡಿ ಆಗಿದ ತಕ್ಷಣ ನನಗೆ ಎಬ್ಬರ್ಸು, ಸರಿನಾ? ಹಾ, ಸರಿ ಅಮ್ಮ. ಹ್ಮ್. ಅಮ್ಮ ಅಮ್ಮ, ಏನ್ ರಾಮು? ಊಟ ರೆಡಿ ಆಗಿದೆ ಅಮ್ಮ, ಬಂದು ಊಟ ಮಾಡಿ. ಅಷ್ಟು ಬೇಗ ರೆಡಿ ಆಗೋಯ್ತಾ? ಎಷ್ಟು ಟೈಮು? ಮಧ್ಯಾಹ್ನ 1 ಗಂಟೆ ಆಯ್ತಮ್ಮ. ಸರಿ, ನೀನು ಹೋಗು, ನಾನು ಬರ್ತೀನಿ. ಸರಿ ಅಮ್ಮ. ಅಮ್ಮ. ಹ್ಮ್. ವೆಜಿಟೇಬಲ್ ಬಿರಿಯಾನಿ ತುಂಬಾ ಚೆನ್ನಾಗಿದೆ ರಾಮು. ನಿನ್ ಕೈಯಲ್ಲೇನೋ ಮ್ಯಾಜಿಕ್ ಇದೆ, ಅದಕ್ಕೆ ನೀನ್ ಮಾಡೋದೆಲ್ಲ ಟೇಸ್ಟ್ ಆಗಿದೆ. ಹೌದಮ್ಮ. ರಾಮು, ರಾಮು, ಹಾ, ಬಂದೆ ಅಮ್ಮ. ಹೇಳಿ ಅಮ್ಮ. ನಾನು ಮುಖ್ಯವಾದ ಒಂದ್ ಫಂಕ್ಷನ್ಗೆ ಹೋಗ್ಬೇಕು ರಾಮು. ಮನೆಯಲ್ಲಿ ಮಗಳು ಒಬ್ಳೇ ಇರ್ತಾಳೆ, ಅವಳನ್ನ ನೋಡ್ಕೋ. ನಾನ್ ಫಂಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಹಾ, ಸರಿ ಅಮ್ಮ. ಹ್ಮ್. ಅಮ್ಮ, ಹ್ಮ್? ಕಾಫಿ ಕೊಡ್ತೀನಿ, ಕುಡ್ಕೊಂಡು ಹೋಗ್ತೀರಾ? ಬೇಡ ರಾಮು, ನನ್ಗೆ ಆಲ್ರೆಡಿ ಟೈಮ್ ಆಯ್ತು. ಸರಿ ಅಮ್ಮ. ಹಲೋ, ಏನೇ ಚೆನ್ನಾಗಿದೀಯಾ? ಏನ್ ಹೇಳು? ನನ್ನ ಪ್ರೀತಿ ಮಾಡ್ಬಿಟ್ಟು ನನಗೆ ನಾಮ ಆಗ್ಬೇಕಂತ ನೋಡ್ತಾ ಇದೀಯಾ? ಏಯ್, ನೀನ್ ಒಳ್ಳೆಯವನಲ್ಲ ಅಂತ ಗೊತ್ತಾದ್ಮೇಲೆ ನಿನ್ನನ್ ಹೇಗ್ ಲವ್ ಮಾಡೋದು? ನೀನೇ ಹೇಳು. ಏಯ್, ಏನ್ ಹೇಳ್ದೆ? ನಾನು ಒಳ್ಳೆಯನಲ್ವಾ? ಸೊಕ್ಕೆ ನಿನಗೆ? ಸರಿ, ನಾನು ಒಳ್ಳೆಯನೇ ಅಲ್ಲ ಬಿಡು. ಇವಾಗ ಏನಂತೀಯಾ? ಇಲ್ಲಿ ನೋಡು ಬೇಬಿ, ನನ್ನ ಬಿಟ್ಟು ಹೋಗೋಕೆ ನೀನ್ ಏನೇನೋ ನೆಪ ಹುಡುಕ್ತಾ ಇದೀಯಾ. ನೀನ್ ಏನ್ ಬೇಕಾದ್ರೂ ಹೇಳ್ಕೊ, ಆದ್ರೆ ನಿನ್ನ ಸುಮ್ಮನೆ ಬಿಡ್ತೀನಂತ ಮಾತ್ರ ಅನ್ಕೋಬೇಡ. ನೀನು ನಾನು ಲವ್ ಮಾಡುವಾಗ ಊರೆಲ್ಲ ಸುತ್ತಿ ಎದ್ದು ಬಿದ್ದು ಇಬ್ರು ಸೇರಿ ತೆಗ್ದಿರೋ ಫೋಟೋಸು, ಆಮೇಲೆ ವಿಡಿಯೋಸು ಎಲ್ಲ ಮೆಮೊರಿ ಕಾರ್ಡಲ್ಲಿ ಸೇಫ್ ಆಗಿ ಇಟ್ಟಿದ್ದೀನಿ. ಆ ವಿಡಿಯೋ ಫೋಟೋ ಎಲ್ಲ ಇಂಟರ್ನೆಟ್ ಅಲ್ಲಿ ಹಾಕಿದ್ನಿ ಅಂತ ಇಟ್ಕೋ, ನಿನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ದಂಗ ಆಗುತ್ತೆ. ಆ ತರ ನಡಿಬಾರ್ದು. ನಾನ್ ನೆಮ್ಮದಿಯಾಗಿ ಬದುಕ್ಬೇಕಂತ ಅನ್ಕೊಂಡ್ರೆ ಕಾಣಿಕೆಯಾಗಿ 10 ಲಕ್ಷ ಕೊಟ್ರೆ ಸಾಕು. ಆಮೇಲೆ ನಿನ್ನ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ, ಪ್ರಾಮಿಸ್. ನನ್ ಕೈಗೆ ಯಾವಾಗ ದುಡ್ಡು ಕೊಡ್ತೀಯ ಅಂತ ಹೇಳು, ನನ್ನ ಹತ್ರ ಇರುವಂತ ಫೋಟೋಸ್ ವಿಡಿಯೋಸ್ ಎಲ್ಲಾನು ತಕ್ಷಣ ಡೆಲೀಟ್ ಮಾಡ್ತೀನಿ. ಏಯ್, ನೀನ್ ನೀಚವಾದ ಬುದ್ಧಿನ ತೋರ್ಸ್ಬಿಟ್ಟಿಯಲ್ಲ. ನಿನ್ನ ಒಳ್ಳೆಯವನು ಅಂತ ನಂಬಿತಾನೆ ನಿನ್ನ ಲವ್ ಮಾಡ್ದೆ. ಆದ್ರೆ ನೀನ್ ಎಷ್ಟು ನೀಚವಾದವನು ಅಂತ ಈಗ ನನಗ್ ಗೊತ್ತಾಯ್ತು. ನಿನ್ನ ಲವ್ ಮಾಡ್ದೆ ಅಂತ ನೆನೆಸ್ಕೊಂಡ್ರೇನೆ ನನಗ್ ಅಸಹ್ಯ ಆಗತ್ತೆ. ನೀನ್ ಎಷ್ಟು ಬ್ಲಾಕ್ ಮೇಲ್ ಮಾಡಿದ್ರು ನಾನ್ ಹೆದರಲ್ಲ ಕಣೋ. ನನ್ನಿಂದ ದುಡ್ಡೆಲ್ಲ ಕೊಡಕ್ಕಾಗಲ್ಲ. ಮರ್ಯಾದೆಯಿಂದ ಫೋನ್ ಇಟ್ಬಿಡು. ನೀನ್ ಮಾತ್ರ ನಾನ್ ಕೇಳಿದ ಕಾಸು ಕೊಟ್ಟಿಲ್ಲ ಅಂತ ಇಟ್ಕೋ. ಇಬ್ರು ಪ್ರೈವೇಟ್ ಆಗಿ ತೆಗ್ದಿರೋ ಫೋಟೋಸ್ ವಿಡಿಯೋಸ್ ಇದೆಯಲ್ಲ, ಇಂಟರ್ನೆಟ್ ಅಲ್ಲಿ ಬಿಟ್ಬಿಡ್ತೀನಿ, ನೋಡ್ಕೋ. ಏ, ಏನು ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು? ನಿನ್ನ ನಂಬ್ಕೊಂಡು ತಾನೆ ನಿನ್ ಜೊತೆ ಆ ತರ ಇದ್ದೆ. ಅದನ್ನ ಇಟ್ಕೊಂಡು ಇವಾಗ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೀಯ ನೀನು. ಸೀತಮ್ಮ, ತಗೊಳ್ಳಿ, ಟೀ ಕುಡೀರಿ. ನನಗ್ ಬೇಡ, ಮೊದ್ಲು ನೀವು ಆಚೆ ಹೋಗಿ. ಯಾಕೆ, ಏನಾಯ್ತಮ್ಮ? ರೀ, ಹೊರಗಡೆ ಹೋಗ್ರಿ. ಹ್ಮ್. ನಿನ್ನ ಬೇಡ್ಕೋತೀನಿ ಕಣೋ, ಆ ತರ ಎಲ್ಲ ಮಾಡ್ಬೇಡ. ಇಲ್ಲಿ ನೋಡೆ, ನಾನು ನಿನಗೆ 1 ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನೀನು 10 ಲಕ್ಷ ರೂಪಾಯಿನ ರೆಡಿ ಮಾಡ್ಕೊಂಡು ನನಗೆ ಫೋನ್ ಮಾಡಿದ್ರೆ ನೀನು ತಪ್ಸ್ಕೊಂತೀಯ. ಇಲ್ಲಾಂದ್ರೆ ನಾನು ಹೇಳಿದ್ನೇ ಮಾಡ್ತೀನಿ, ಅರ್ಥ ಆಯ್ತಾ? ಬಾಯ್. ಅಯ್ಯೋ, ಇವನನ್ನ ಒಳ್ಳೆಯವನು ಅಂತ ನಂಬಿ ಲವ್ ಮಾಡಿದ್ದಕ್ಕೆ
ಇಷ್ಟು ಟಾರ್ಚರ್ ಮಾಡ್ತಾ ಇದ್ದಾನಲ್ಲ. ಛ, ಎಲ್ಲ ನನ್ನ ಹಣೆ ಬರ. ಇವನನ್ನ ಪ್ರೀತಿ ಮಾಡಿದ ಪಾಪಕ್ಕೆ ಇನ್ನು ಎಷ್ಟು ಟಾರ್ಚರ್ ಅನುಭವಿಸ್ಬೇಕು. ಸೀತಮ್ಮ ಈ ನಾನ್ ಬೇಡ ಅಂತ ಹೇಳಿದ್ನಲ್ಲ. ಸೀತಮ್ಮ ಏನಾಯ್ತು? ಏನಾದ್ರೂ ಸಮಸ್ಯೆನಾ? ಅಯ್ಯೋ ಅದೆಲ್ಲ ಏನು ಇಲ್ಲ ರೀ. ಮೊದ್ಲು ಇಲ್ಲಿಂದ ಆಚೆ ಹೋಗಿ. ಹ್ಮ್. ಸೀತಮ್ಮ 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 ಏನು ರಾಮು ಹೇಳಿ. ಸೀತಮ್ಮ ಊಟ ರೆಡಿ ಇದೆ, ನೀವು ಬಂದ್ರೆ ನಾನು ಊಟ ಬಡಿಸ್ತೀನಿ. ಇಲ್ಲ ನನಗಿವಾಗ ಏನು ಬೇಡ ರಾಮು. ಹಂಗಲ್ಲಮ್ಮ, ಆಗ್ಲೇ ಟೀ ತಂದೆ, ಅದನ್ನೂ ಕುಡಿಲಿಲ್ಲ. ಬೆಳಿಗ್ಗೆ ಟಿಫನ್ ಕೂಡ ತಿಂದಿಲ್ಲ, ಈಗ ಊಟ ಕೂಡ ಬೇಡ ಅಂತಿದ್ದೀರಾ. ನೀವು ತಿಂದಿಲ್ಲ ಅಂದ್ರೆ ಅಮ್ಮ ಬಂದಾಗ ನನಗ್ ಬೈತಾರಮ್ಮ. ನನಗ್ ಬೇಡ ಅಂತ ಇದ್ದೀನಲ್ಲ. ಪ್ಲೀಸ್ ಅಮ್ಮ, ಬಂದು ನನಗೋಸ್ಕರ ತಿನ್ನಿ ಅಮ್ಮ. ನೋಡಿ ನನಗ್ ಬೇಡ ಅಂತ ಇದ್ದೀನಲ್ಲ, ಯಾಕೆ ಮತ್ತೆ ಮತ್ತೆ ಕೇಳಿ ಟಾರ್ಚರ್ ಮಾಡ್ತಾ ಇದ್ದೀರಿ? ನನ್ನ ಸ್ವಲ್ಪ ಫ್ರೀಯಾಗಿ ಬಿಡಿ. ಹ್ಮ್. ಹಲೋ. ಏಯ್, ಫೋನ್ ತೆಗಿಯಕ್ಕೆ ಎಷ್ಟೊತ್ತು ಬೇಕಾ ನಿನಗೆ? ಹೇ, ಯಾಕೋ ಈ ಹೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದೀನಿ ನೀನು? ಏಯ್, ನಿನ್ನ ಹತ್ರ ಮಾತಾಡಕ್ಕೆ ಫೋನ್ ಮಾಡಿದ್ದು. ಸರಿ ಇಡು, ಬೆಳಿಗ್ಗೆ ನಿಂಗೆ ಫೋನ್ ಮಾಡ್ತೀನಿ. ಅದೆಲ್ಲ ಆಗಲ್ಲ, ಈಗಲೇ ನನ್ನ ಜೊತೆ ಮಾತಾಡಬೇಕು. ನೋಡು, ಅಮ್ಮ ನನ್ನ ಜೊತೆನೆ ಮಲ್ಕೊಂಡಿದ್ದಾರೆ. ಏನೇ ಹೊರಗೆ ಬಂದು ಮಾತಾಡ್ಬೋದಲ್ವಾ? ಅಯ್ಯೋ, ಹೇ, ಸ್ವಲ್ಪ ಇರು. ನಡು ರಾತ್ರಿಯಲ್ಲಿ ಕಾಲ್ ಮಾಡ್ಬಿಟ್ಟು ನನ್ನ ಯಾಕೋ ಈ ತರ ಟಾರ್ಚರ್ ಮಾಡ್ತಾ ಇದ್ಯಾ? ಏಯ್, ನಾನು ಕೇಳಿದ ದುಡ್ಡನ್ನ ರೆಡಿ ಮಾಡಿದ್ಯಾ ಇಲ್ವಾ? ನೀನು ಆ ದುಡ್ಡನ್ನ ಕೊಡೋವರೆಗೂ ನಾನು ಹೀಗೆ ನಿನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇರ್ತೀನಿ. ನನಗೆ ಏನಾದರೂ ಮೋಸ ಮಾಡಿದ್ರೆ ನಿನ್ನ ಮಾನ ಹೋಗುತ್ತೆ, ನೋಡ್ಕೋ. ಅಯ್ಯೋ ದೇವ್ರೆ, ನನ್ನ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳ್ಳೋ. 10 ಲಕ್ಷ ರೂಪಾಯಿ ನನ್ನ ಹತ್ರ ಇಲ್ಲ. ಏನಂದೆ? ನಿನ್ನ ಹತ್ರ 10 ಲಕ್ಷ ರೂಪಾಯಿ ಇಲ್ವಾ? ನಿಮ್ಮಪ್ಪ ಏನೋ ಫಾರಿನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಷ್ಟು ದೊಡ್ಡ ಬಂಗ್ಲಾ ತರ ಒಂದ್ ಮನೆ ಇದೆ. ನಿನ್ನ ಹತ್ರ 10 ಲಕ್ಷ ರೂಪಾಯಿ ಇಲ್ಲಾಂದ್ರೆ ಅದನ್ನ ನಂಬಕ್ಕೆ ನಾನೇನ್ ಪೆದ್ದಾನ? ನನ್ನ ಲವ್ ಮಾಡ್ಬಿಟ್ಟು ಸುಮ್ನೆ ಹಾಗೆ ನಾಮ ಹಾಕ್ಬೇಕಂತ ಅನ್ಕೊಂಡಿದ್ಯಾ? ನೀನ್ ನನಗೆ ಕೊಟ್ಟಿರೋ ನೋವಿಗೆ ಕಾಂಪ್ಲಿಮೆಂಟ್ ಆಗಿ ಏನಾದರೂ ಕೊಡ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ವಲ್ಲ? ಅದಕ್ಕೆ ಕೇಳಿದ ದುಡ್ಡನ್ನ ಮರ್ಯಾದೆಯಿಂದ ಕೊಡು. ಅಯ್ಯೋ, ನಿನಗೆ ಹೇಗೆ ಅರ್ಥ ಮಾಡಿಸೋದಂತಾನೆ ಗೊತ್ತಾಗ್ತಾ ಇಲ್ಲ. ನಿನಗೆ 1 ವಾರ ಟೈಮ್ ಕೊಟ್ಟಿದ್ದೀನಿ. ಆ ಟೈಮ್ ಒಳಗಡೆ ನಾನು ಕೇಳಿದ 10 ಲಕ್ಷನ ಮರ್ಯಾದೆಯಿಂದ ರೆಡಿ ಮಾಡಿ ಕೊಟ್ಬಿಡು, ಇಲ್ಲಾಂದ್ರೆ ವಿಡಿಯೋಸ್ ಎಲ್ಲ ಲೀಕ್ ಆಗುತ್ತೆ, ನೋಡ್ಕೋ. ಯಾಕೋ ನನ್ನ ಟಾರ್ಚರ್ ಮಾಡ್ತಾ ಇದ್ಯಾ? ಹೇ, ನನ್ನಿಂದ ಅಷ್ಟು ದುಡ್ಡು ರೆಡಿ ಮಾಡಕ್ ಆಗಲ್ಲ. ಇಲ್ಲಿ ನೋಡೆ, ನಾನು ಹೇಳಿದ್ ಮಾತ್ರ ಮಾಡು. ತಕ್ಷಣ ನಾನು ಹೇಳಿದ ಕಾಸನ್ನ ರೆಡಿ ಮಾಡ್ಕೊಂಡು ನನಗೆ ಫೋನ್ ಮಾಡು, ಓಕೆನಾ? ಬಾಯ್. ಅಯ್ಯೋ ದೇವ್ರೆ, ನಾನಿವಾಗ ಏನ್ ಮಾಡೋದು? ಸೀತಮ್ಮ ಯಾವುದೋ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ. ಫೋನ್ ಬಂದಾಗೆಲ್ಲ ಟೆನ್ಷನ್ ಆಗಿ ತುಂಬಾ ಭಯ ಪಡ್ತಾ ಇದ್ದಾರಲ್ಲ. ಇವ್ರು ನಡ್ಕೋತಾ ಇರೋದು ನೋಡ್ತಾ ಇದ್ರೆ ಯಾವುದೋ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸ್ತಿದೆ. ಹಲೋ, ಹೇಳ್ರಿ. ಹಾ, ಹೇಗಿದೆಯಾ ಶಾಂತಿ? ಹಾ, ನಾನು ಚೆನ್ನಾಗಿದ್ದೀನಿ ರೀ. ಸರಿ, ಏನ್ ಮಾಡ್ತಾ ಇದೀಯಾ? ಏನು ಮಾಡ್ತಿಲ್ಲ ರೀ.
ಸುಮ್ನೆ ಕೂತಿದ್ದೀನಿ. ಸರಿ, ನೀ ಕೆಲ್ಸಕ್ಕೆ ಸೇರಿಸ್ಕೊಂಡವನು ಹೇಗೆ ಕೆಲಸ ಮಾಡ್ತಾ ಇದ್ದಾನೆ? ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ. ನೀವೇ ಸುಮ್ನೆ ಅವನ ಮೇಲೆ ಅನುಮಾನ ಪಟ್ರಿ. ಹೌದಾ? ಸರಿ ಬಿಡು, ನೀನು ಅಂದ್ಕೊಂಡಾಗೆ ನಿನ್ಗೊಂದು ಒಳ್ಳೆ ಕೆಲಸದವನು ಸಿಕ್ಬಿಟ್ಟ. ಹೌದು ರೀ. ಸರಿ, ಸೀತಾ ಕಾಲೇಜ್ಗೆ ಹೋಗ್ಬಿಟ್ಲಾ? ಹೌದು ರೀ, ಈಗ ತಾನೇ ಅವಳು ಕಾಲೇಜ್ಗೆ ಹೋದ್ಲು. ಹೌದಾ? ಸರಿ ಸರಿ. ಅವಳಿಗೆ ಇನ್ನು 2-3 ತಿಂಗಳಲ್ಲಿ ಕಾಲೇಜ್ ಮುಗಿದೋಗುತ್ತಲ್ಲ? ಹೌದು ರೀ. ಅವಳಿಗೆ ಕಾಲೇಜ್ ಮುಗಿದ ತಕ್ಷಣ ಮದುವೆ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನನಗಿಲ್ಲಿ ಗೊತ್ತಿರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರ ಮಗ ಇಂಡಿಯಾನಲ್ಲಿ ದೊಡ್ಡ IT ಕಂಪನಿ ನಡೆಸ್ತಾ ಇದ್ದಾನೆ. ಅವನು ನಮ್ಮ ಮಗಳಿಗೆ ಕರೆಕ್ಟ್ ಆಗಿ ಇರ್ತಾನೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಇವಳು ಕಾಲೇಜ್ ಮುಗಿದ ತಕ್ಷಣ ಇಬ್ಬರಿಗೂ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹುಡುಗನ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ, ಅವರು ಒಪ್ಪಿಗೆ ಕೊಟ್ಬಿಟ್ರು. ಅದೇ ನಾನು ಇಂಡಿಯಾ ತಿರುಗಿ ಬರುವಾಗ ಇಬ್ಬರಿಗೂ ಮದುವೆ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನಿನ್ನ ಅಭಿಪ್ರಾಯ ಏನು? ಓಕೆ ರೀ, ಖಂಡಿತವಾಗಿ ಮಾಡೋಣ. ಸರಿ, ಸೀತಾ ಬಂದ್ಮೇಲೆ ಅವಳ ಹತ್ರ ಇದ್ರ ಬಗ್ಗೆ ಮಾತಾಡು. ಸ್ವಲ್ಪ ತಾಳಿ, ಮೊದ್ಲು ಅವಳು ಕಾಲೇಜನ್ನ ಮುಗಿಸ್ಲಿ, ಆಮೇಲೆ ಮಾತಾಡೋಣ. ಸರಿ ಸರಿ, ನೀನ್ ಹೇಳೋದು ಕರೆಕ್ಟೇ. ಸರಿ, ಹ್ಮ್. ನನಗೆ ಕೆಲಸ ಇದೆ, ನಿನಗೆ ಆಮೇಲೆ ಹ್ಮ್. ಕಾಲ್ ಮಾಡ್ತೀನಿ. ಬಾಯ್. ಅಮ್ಮ, ಒಂದ್ ನಿಮಿಷ. ಹ್ಮ್? ನಿಮ್ ಹತ್ರ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೋದಾ? ಏನ್ ರಾಮು? ನಮ್ಮ ಚಿಕ್ಕಮ್ಮನವರು ತುಂಬಾ ಬೇಜಾರಲ್ಲಿದ್ದಾರೆ. ಬೇಜಾರಲ್ಲಿದ್ದಾಳ? ಯಾಕೆ, ಏನಾಯ್ತು? ನನ್ನತ್ರ ಅವಳೇನು ಹೇಳಿಲ್ವೇ? ಸ್ವಲ್ಪ ಅರ್ಥ ಆಗೋಗೇಳು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಮಾತಾಡ್ತಾ ಇರೋ ಸತ್ ಕೇಳಿಸ್ತು. ಏನದು ಶಬ್ದ ಅಂತ ಆಚೆ ಬಂದ್ ನೋಡ್ದೆ. ಚಿಕ್ಕಮ್ಮನವರು ಯಾರತ್ರನೋ ಫೋನಲ್ಲಿ ಕೋಪದಲ್ಲಿ ಮಾತಾಡ್ತಿದ್ರು. ಫೋನಲ್ಲಿ ಮಾತಾಡ್ತಿದ್ದವರಿಗೂ ಇವರಿಗೂ ಏನೋ ಸಮಸ್ಯೆ ಅನ್ಸುತ್ತೆ. ನನ್ನ ಹತ್ರ 10 ಲಕ್ಷ ಇಲ್ಲ, ಹಾಗೆ ಹೀಗೆ ಅಂತ ಏನೋ ಮಾತಾಡ್ತಾ ಇದ್ರು. ಚಿಕ್ಕಮ್ಮನವರು 2-3 ದಿನದಿಂದ ತುಂಬಾ ಟೆನ್ಷನಲ್ಲೇ ಇದ್ದಾರಮ್ಮ. ಅದಕ್ಕೆ ಈ ವಿಷಯನ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ ಅಮ್ಮ. ನಾನ್ ಹೇಳ್ದೆ ಅಂತ ಹೇಳ್ಬೇಡಿ ಅಮ್ಮ. ನೀವಾಗೆ ಅವ್ರ ಹತ್ರ ಕೇಳೋ ಥರ ಕೇಳಿ ಏನ್ ಸಮಸ್ಯೆ ಅಂತ ತಿಳ್ಕೊಳ್ಳಿ ಅಮ್ಮ. ಸರಿ ಸರಿ, ನಾನೇನಂತ ವಿಚಾರಿಸ್ತೀನಿ, ನೀನ್ ಹೋಗಿ ಕೆಲ್ಸ ನೋಡು. ಸರಿ ಅಮ್ಮ. ರಾಮು, ಟೀ ತಗೊಂಬ. ಹ್ಮ್? ಇಲ್ ನೋಡೆ, ನಿನ್ನೆ ರಾತ್ರಿ ನೀನ್ ಯಾರತ್ರ ಫೋನ್ ಮಾತಾಡ್ತಾ ಇದ್ದೆ? ಇಲ್ಲಮ್ಮ, ನಾನ್ ಯಾರತ್ರನೂ ಫೋನ್ ಮಾತಾಡಿಲ್ಲ. ಏಯ್, ನಿನ್ನೆ ರಾತ್ರಿ 12 ಗಂಟೆಗೆ ನಿನ್ಗೊಂದ್ ಫೋನ್ ಬಂದಿತ್ತು. ನೀನ್ ಫೋನ್ ತಗೊಂಡೋಗಿ ಬಾಲ್ಕನಿನಲ್ಲಿ ಮಾತಾಡ್ತಿದ್ದೆ. ಯಾರ್ ಜೊತೆ ಮಾತಾಡ್ತಿದ್ಯಾ ಅಷ್ಟೊತ್ನಲ್ಲಿ? ಇಲ್ಲಮ್ಮ, ಯಾರತ್ರನೂ ಮಾತಾಡ್ಲಿಲ್ಲ ನಾನು. ಅದಿರ್ಲಿ ಬಿಡು, ಯಾರಮ್ಮ ನಿನಗೆ ಹೇಳಿದ್ದು? ರಾಮು. ಬಂದೆ ಅಮ್ಮ. ಏನಮ್ಮ ಕರೆದ್ರಾ? ಸ್ವಲ್ಪ ಇಲ್ಲೇ ಇರು ರಾಮು. ಹೇ, ಇವಾಗ ಹೇಳೆ, ರಾತ್ರಿ ನೀನ್ ಯಾರತ್ರ ಫೋನ್ ಮಾತಾಡ್ತಾ ಇದ್ದೆ? ಉತ್ತರ ಕೊಡೆ. ರಾತ್ರಿ 12 ಗಂಟೆಗೆ ನಿನ್ ಯಾರಿಗೆ ಫೋನ್ ಮಾಡಿದ್ದು? ಯಾಕೆ ಅನ್ ಟೈಮಲ್ಲಿ ಫೋನ್ ಮಾಡ್ಬೇಕು? ಅದಿರ್ಲಿ ಬಿಡು, ಇವ್ರೇ ನಿನಗೆ ಹೇಳಿದ್ದಾ? ಇವ್ರ ಮಾತನ್ನ ನಂಬಿ ನನ್ ಮೇಲೆ ಅನುಮಾನ ಮಾಡ್ತೀಯಾ? ಏಯ್, ಇದೆಲ್ಲ ನಿನ್ ಕೆಲ್ಸನಾ? ಇದೇ ನಿನಗ್ ಲಾಸ್ಟ್ ವಾರ್ನಿಂಗು. ಬ್ಯಾಡ್ದಿರೋ ಕೆಲ್ಸ ಎಲ್ಲ ಮಾಡ್ಬಾರ್ದು. ಮುಖ್ಯವಾಗಿ ನನ್ ವಿಷಯದಲ್ಲಿ ನೀನ್ ತಲೆ ಹಾಕ್ಬಾರ್ದು. ಅರ್ಥ ಆಯ್ತಾ? ಇಲ್ ನೋಡೆ, ಮೊದ್ಲು ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ಅವನ್ ಮೇಲೆ ಯಾಕೆ ಇವಾಗ ಕಿರ್ಚ್ಕೊಳ್ತಾ ಇದ್ಯಾ ನೀನು? ರಾಮು, ನೀನು ಹೋಗಿ ಕೆಲ್ಸ ನೋಡು. ಸರಿ ಅಮ್ಮ. ಮರ್ಯಾದೆಯಿಂದ ನಿಜ ಹೇಳೆ, ಯಾರೇ ನಿನ್ಗೆ ಅಷ್ಟೊತ್ನಲ್ಲಿ ಕಾಲ್ ಮಾಡಿದ್ದು? ಅದು ನನ್ ಜೊತೆ ಓದೋ ಹುಡುಗಿಯ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಯ್ತಂತೆ. ಅವಳೇ ನನಗ್ ಫೋನ್ ಮಾಡಿದ್ಲು. ಅವಳ ಹತ್ರ ಮಾತಾಡಿ ಸಮಾಧಾನ ಮಾಡ್ದೆ ಅಮ್ಮ, ಅಷ್ಟೇ. ಹೌದಾ? ಅದನ್ ನಿನ್ ಮೊದ್ಲೇ ಹೇಳಕ್ಕಾಗ್ಲಿಲ್ವಾ? ಸರಿ, ಅದಕ್ಕೋಸ್ಕರ ಯಾಕೆ ಕೋಪದಲ್ಲಿ ಮಾತಾಡ್ತಿದ್ದೆ? ಸರಿ ಸರಿ, ಹೋಗ್ ಫ್ರೆಶ್ ಆಗು. ಮೊದಲು ಕೇಳಿದಾಗ ನಾನು ಫೋನ್ನಲ್ಲಿ ಮಾತಾಡೇ ಇಲ್ಲ ಅಂತ ಹೇಳಿದ್ಲು. ಈಗೇನೋ ಹೊಸ ಕತೆ ಕಟ್ತಿದ್ದಾಳೆ. ಏನಾಯ್ತು ಇವಳಿಗೆ?
ರಾಮು ಸ್ವಲ್ಪ ಟೀ ತಗೊಂಬಾ. ಸರಿ ಅಮ್ಮ. ಏನು ನೀನು ಮನೆಗೆ ಬಂದಿದ್ಯಾ? ಏಯ್, ನಾನ್ ಕೇಳಿದ ದುಡ್ಡನ್ನ ಕೊಡಕ್ಕಾಗತ್ತಾ ಇಲ್ವಾ? ಹೇ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳಿದ್ನಲ್ಲ. ಹ್ಮ್? ಪ್ಲೀಸ್ ಕಣೋ, ನನ್ನ ಅರ್ಥ ಮಾಡ್ಕೊ. ನನ್ನ ಹತ್ರ 1 ರೂಪಾಯಿ ಕೂಡ ಇಲ್ಲ. ಇಲ್ ನೋಡು, ಇವಾಗ್ಲೇ ನಾನು ಕೇಳಿದ ದುಡ್ಡು ನನಗೆ ಬರ್ಬೇಕು. ಏ ಪ್ಲೀಸ್ ಕಣೋ, ಮೊದ್ಲು ಇಲ್ಲಿಂದ ಹೋಗ್ಬಿಡು. ಆಗಲ್ಲ, ಫಸ್ಟ್ ನೀನ್ ಕಾಸು ಕೊಡು. ಏಯ್, ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ. ಹೋಗು. ಏಯ್, 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 ಯಾರಾದ್ರೂ ಬಂದ್ಬಿಡ್ತಾರೆ. ಏಯ್, ಏಯ್ ಪ್ಲೀಸ್ ಕಣೋ. ಏಯ್, ಏಯ್ ಎದ್ದೇಳೋ. ಏಯ್, ಹೇಳು ಅಂತ ಇದೀನಲ್ಲ. ಏಯ್, ಏನಾಯ್ತು ನಿನಗೆ? ಏಯ್, ದಯವಿಟ್ಟು ಎದ್ದೇಳೋ. ಯಾರಮ್ಮ ಇದು? ಏನಾಯ್ತಮ್ಮ? ಯಾಕೆ ಹಿಂಗ್ ಬಿದ್ದಿದ್ದಾರೆ? ಅಯ್ಯೋ ದೇವ್ರೆ, ಅಯ್ಯೋ ಇವಾಗ ಏನ್ ಮಾಡೋದು? ಏನು ಅರ್ಥ ಆಗ್ತಾ ಇಲ್ವಲ್ಲ. ಸೀತಮ್ಮ, ಯಾರಿವ್ರು? ಏನಾಯ್ತು? ಅಯ್ಯೋ ಇವನಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಸೀತಮ್ಮ, ಯಾಕೆ ಅಳ್ತಿದ್ದೀರಾ? ಏನಾಯ್ತು ಅಂತ ಬಿಡ್ಸಿ ಹೇಳಿ. ನಾನು ಇವನು ಸ್ವಲ್ಪ ದಿನ ಲವ್ ಮಾಡ್ತಾ ಇದ್ವಿ. ಆಮೇಲೆ ಇವನು ಒಳ್ಳೆಯವನಲ್ಲ ಅಂತ ಗೊತ್ತಾಯ್ತು. ಇವನಿಗೆ ತುಂಬಾ ಹುಡುಗಿರ್ ಜೊತೆ ಅಫೇರ್ ಇತ್ತು. ಅದು ಮಾತ್ರ ಅಲ್ಲದೆ ಡ್ರಗ್ಸ್ ಕೂಡ ಯೂಸ್ ಮಾಡ್ತಾ ಇದ್ದ. ಇವನು ತುಂಬಾ ಕೆಟ್ಟವನು. ಅದೆಲ್ಲ ಗೊತ್ತಾದ್ಮೇಲೆ ಇವನನ್ನ ಬ್ರೇಕಪ್ ಮಾಡ್ಬಿಟ್ಟೆ. ಆದ್ರೆ ಈಗ ಅವಾಗವಾಗ ಫೋನ್ ಮಾಡಿ ನನಗೆ ದುಡ್ಡು ಬೇಕು ಅಂತ ಟಾರ್ಚರ್ ಮಾಡ್ತಾ ಇದ್ದಾನೆ. ನನ್ನ ಹತ್ರ ದುಡ್ಡು ಇಲ್ಲ ಅಂತ ಎಷ್ಟೋ ಅವನ ಹತ್ರ ಹೇಳಿ ನೋಡ್ದೆ. ಆದ್ರೆ ಡೈಲಿ ಫೋನ್ ಮಾಡಿ ದುಡ್ಡು ಕೊಡಂತ ಟಾರ್ಚರ್ ಮಾಡ್ತಾ ಇದ್ದಾನೆ. ಅವತ್ ರಾತ್ರಿ ಕೂಡ ಇವನ ಹತ್ರನೇ ಮಾತಾಡ್ತಾ ಇದ್ದೆ. ನೀವು ಕೂಡ ಅವತ್ ನೋಡಿದ್ರಲ್ಲ. ಇವಾಗ ನೋಡಿ ಮನೆಗೆ ಬಂದು ದುಡ್ಡು ಕೇಳ್ತಾ ಇದ್ದಾನೆ. ಇಲ್ಲಿಂದ ಹೋಗ್ಬಿಡು ಅಂತ ತಳ್ಳಿಬಿಟ್ಟೆ ಅಷ್ಟೇ. ಕೆಳಗ್ ಬಿದ್ದವನಿ ಏನಾಯ್ತಂತಾನೆ ಗೊತ್ತಿಲ್ಲ, ಹೇಳ್ತಾನೆ ಇಲ್ಲ. ಸೀತಮ್ಮ, ಇವರು ಸತ್ತೋಗ್ಬಿಟ್ರು. ಅಯ್ಯೋ, ಈ ವಿಷಯ ಮಾತ್ರ ಪೊಲೀಸ್ ಅವ್ರಿಗೆ ಗೊತ್ತಾಗ್ಬಿಟ್ರೆ ನನ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ಏಯ್, ಯಾರೇ ಇವನು? ಇವನ್ ಯಾಕೆ ಎಲ್ಲಿ ಬಿದ್ದಿದ್ದಾನೆ? ಏಯ್, ಏನಾಯ್ತೆ? ಯಾಕೆ ಇವಾಗ ಅಳ್ತಾ ಇದ್ಯಾ ನೀನು? ಅಲ್ವೇ, ಯಾರೇ ಇವನು? ಕೇಳ್ತಾ ಇದೀನಲ್ಲ, ಉತ್ತರ ಹೇಳು. ಏನಾಯ್ತೆ ಇವನ್ಗೆ? ಇವ್ರು ಸತ್ತೋಗಿದಾರಮ್ಮ. ಏನು, ಸತ್ತೋಗ್ಬಿಟ್ನಾ? ಏನ್ ಹೇಳ್ತಾ ಇದ್ಯಾ ನೀನು? ಏನ್ ನಡೀತು ಅಂತ ಹೇಳೆ. ಮಮ್ಮಿ, ನಾನು ಇವನು ಸ್ವಲ್ಪ ದಿನ ಲವ್ ಮಾಡ್ತಾ ಇದ್ವಿ. ಇವನಿಗೆ ತುಂಬಾ ಕೆಟ್ಟ ಅಭ್ಯಾಸಗಳೆಲ್ಲ ಇತ್ತು. ಇವನು ಒಳ್ಳೆಯವನಲ್ಲ ಅಂತ ಗೊತ್ತಾದ್ಮೇಲೆ ಇವನನ್ನ ಬ್ರೇಕಪ್ ಮಾಡ್ಬಿಟ್ಟೆ ಅಮ್ಮ. ಅವತ್ತಿಂದ ಅವನು ನನಗ್ ಫೋನ್ ಮಾಡಿ 10 ಲಕ್ಷ ರೂಪಾಯಿ ದುಡ್ಡು ಕೇಳ್ದ. ನಾನು ಇವನ ಹತ್ರ ಎಷ್ಟೋ ಸಲ ದುಡ್ಡಿಲ್ಲ ಅಂತ ಹೇಳಿದ್ರು ನನ್ ಮಾತೆ ಕೇಳಲಿಲ್ಲ. ಅವತ್ ರಾತ್ರಿ ಕೂಡ ನಾನು ಇವನ ಹತ್ರನೇ ಮಾತಾಡ್ತಾ ಇದ್ದೆ. ಅದನ್ನೇ ರಾಮು ನಿಮ್ಮ ಹತ್ರ ಅವತ್ತು ಹೇಳಿದ್ರು. ಇವತ್ತು ಮನೆಗೆ ಬಂದು ದುಡ್ಡು ಕೇಳ್ತಾ ಇದ್ದಾನಮ್ಮ. ಇಲ್ಲಿಂದ ಹೋಗಂತ ತಳ್ಬಿಟ್ಟೆ. ಅವಾಗ ಕೆಳಗ್ ಬಿದ್ದವನು ಹೇಳಲೇ ಇಲ್ಲಮ್ಮ. ಅಮ್ಮ, ನಾನ್ ಬೇಕಂತ ಇದನ್ ಮಾಡಿಲ್ಲಮ್ಮ. ಅಯ್ಯೋ, ಏನ್ ಮಾಡ್ಬಿಟ್ಯಲ್ಲ? ಇವಾಗ ನಾವ್ ಏನೇ ಮಾಡೋದು? ನಮ್ ಕುಟುಂಬದ ಮರ್ಯಾದೆಲ್ಲ ಹರಾಜ್ ಮಾಡ್ಬಿಟ್ಯಲ್ಲೇ. ನಿನ್ನಪ್ಪ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳೋದು ಅವ್ರಿಗೆ? ಅಯ್ಯೋ ದೇವ್ರೆ, ನನ್ ಮಗಳು ಬಾಳ ಹಾಳಾಗೋಯ್ತಲ್ಲ. ಅಮ್ಮ, 1 ನಿಮಿಷ, ನೀವೇನು ಚಿಂತೆ ಮಾಡ್ಬೇಡಿ. ನೀವು ಈಗ್ಲೇ ಪೊಲೀಸಿಗೆ ಫೋನ್ ಮಾಡಿ ಬರಕ್ ಹೇಳಿ. ಅವ್ರು ಬಂದ್ಮೇಲೆ ಇವ್ನು ನಮ್ಮ ಮನೆಗೆ ಕಳ್ತನ ಮಾಡಕ್ ಬಂದಿದ್ದ. ಅದನ್ನ ನಾವ್ ನೋಡಿ ಅವನನ್ನ ಹಿಡ್ಕೊಳಕ್ ಹೋದಾಗ ತಪ್ಪಿಸ್ಕೊಳ್ಳೋ ಗಲಾಟೆಲಿ ಏಟ್ ಬಿದ್ದು ಸತ್ತೋದ ಅಂತ ಹೇಳೋಣ. ಇವನನ್ನ ನಾನೇ ಕೊಂದಿದ್ದು ಅಂತ ಹೇಳ್ತೀನಮ್ಮ. ಅದಕ್ಕೆ ಅವ್ರು ಏನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಮ್ಮ. ನೀವು ಯಾವುದಕ್ಕೂ ಭಯ ಪಡಬೇಡಿ. ಜೀವನನೇ ಬೇಡ ಅಂತಿದ್ದವನಿಗೆ ಕೆಲಸ ಕೊಟ್ಟು ಕಾಪಾಡ್ದವ್ರು ನೀವು. ನಿಮ್ ಋಣ ತೀರ್ಸೋ ಅವಕಾಶ ಸಿಕ್ಕಿದೆ ಅಂತ ಅನ್ಕೋತೀನಮ್ಮ. ಅಯ್ಯೋ ರಾಮು, ಇವಳು ಮಾಡಿ ತಪ್ಪನ್ನ ನೀನ್ ಯಾಕೆ ತಲೆ ಮೇಲೆ ಇಲ್ಲಿ ಹಾಕೊಳ್ತೀಯ? ನೋಡಿ ಅಮ್ಮ, ನಾನು ಹೇಳ್ದಂಗ್ ಮಾಡಿ. ನನಗ್ ಶಿಕ್ಷೆಯಾಗಿ ಒಂದ್ ವೇಳೆ ನಾನು ಜೈಲಿಗೆ ಹೋದ್ರೆ ನೀವ್ ಹೇಗಾದ್ರೂ ನನ್ನ ಹೊರಗಡೆ ಕರ್ಕೊಂಡ್ ಬನ್ನಿ ಅಮ್ಮ. ನನಗಷ್ಟ್ ಸಾಕು. ತುಂಬಾ ಥ್ಯಾಂಕ್ಸ್ ರಾಮು.
ತುಂಬಾ ತುಂಬಾ ಇದಕ್ಕೆಲ್ಲ ಯಾಕೆ ಕೈ ಮುಗಿತೀರಮ್ಮ? ನಿಮ್ ಫೋನ್ ಕೊಡಿ ಅಮ್ಮ, ಪೊಲೀಸಿಗೆ ಫೋನ್ ಮಾಡ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್.